ಗೈಸ್ ಫೈನಲ್ ಆಗಿ ನಮ್ಮ ಊಟ ರೆಡಿ ಆಗೈತೆ. ಭಯಂಕರವಾಗಿ ಕಾಣಿಸ್ತಾ ಇದೆ ಗೈಸ್. ನೋಡಿ ಕಾಡಿಂದ ಆಚೆ ಬಂದ್ರೆ ಯಾವ ತರ ಐತೆ ಅಂತ ಹೇಳ್ಬಿಟ್ಟು. ಗೈಸ್ ನಾನು ಒಳ್ಳೆ ಪ್ಲೇಸ್ ಆದರೂ ಸಿಗುತ್ತಾ ಅಂತ ಸರ್ಚ್ ಮಾಡ್ತಾ ಇದ್ದೆ ಈ ಕಾಡಲ್ಲಿ. ನೋಡಿ ಈ ಕಡೆ ಎಲ್ಲ ಹೆಂಗಾಗೈತೆ ಅಂತ. ಇದು ನೋಡಿ ಎಲ್ಲ ಫುಲ್ ಒಣಗೋಗಿದೆ. ಏನಾಗಿದೆ ಅಂತ ಗೊತ್ತಿಲ್ಲ. ಫುಲ್ ಲೈನೇ ಒಣಗೋಗ್ಬಿಟ್ಟೈತೆ ನೋಡ್ಬೋದು ನೀವು. ಮತ್ತು ಅದರ ಪಕ್ಕದಲ್ಲೇ ಐತೆ ನೋಡಿ ಈ ಲೈನು. ಇದೆಲ್ಲ ನೋಡಿ ಗ್ರೀನರಿ ಆಗೈತೆ. ಇನ್ನು ಏನಾಗಿರ್ಬೋದು, ಇದು ಯಾರಾದರೂ ಬೆಂಕಿ ಕದಾಗ ಏನಾದರೂ ಆಗಿರ್ಬೋದು ಮೋಸ್ಟ್ಲಿ. ನೋಡಿ ಅಲ್ಲೆಲ್ಲ ಕಪ್ಪಗಾಗಿದೆ ಅಲ್ವಾ. ಮೋಸ್ಟ್ಲಿ ಬೆಂಕಿ ಕೆರೋದಕ್ಕೆ ಆಗಿರ್ತದೆ ಅನ್ಕೊಂತೀನಿ. ನೋಡ್ಬೋದು. ಬನ್ನೀಗ ಒಂದು ಒಳ್ಳೆ ಪ್ಲೇಸ್ ನೋಡಿಕೊಂಡು ಕ್ಯಾಂಪಿಂಗ್ ಹಾಕೋಣ ಬೇಗ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಕ್ಯಾಂಪರ್ ಸುರೇಶ್. ಗೈಸ್ ಟೆಂಟ್ ಎಲ್ಲ ಸೆಟಪ್ ಮಾಡಿ ಆಯಿತು. ಟೆಂಟ್ ಎಲ್ಲ ಸೆಟಪ್ ಮಾಡಿದ್ರಿ. ಒಂದು ಟಾರ್ಪಲ್ ಮಾತ್ರ ಪೆಂಡಿಂಗ್ ಇಕ್ಕಿದ್ದೀನಿ. ಮೇಲೆ ಹಾಕೋ ಟಾರ್ಪಲ್ಲು ಅದು ನಾವು ಮಳೆ ಬಂದರೆ ಹಾಕೋಣ, ಇಲ್ದಿದ್ರೆ ಬೇಡ. ಯಾಕಂದರೆ ಒಳಗಡೆ ಸೆಕೆ ಆಗುತ್ತೆ. ಸೊ ಹಂಗಾಗಿ ಅದು ಹಾಕೋಕ್ಕೆ ಹೋಗಿಲ್ಲ. ಗೈಸ್ ಈ ವಿಡಿಯೋ ಬಂದು ನಾವು ಇದೊಂದು ಫಾರೆಸ್ಟಲ್ಲಿ ಹೊಸ ಲೊಕೇಶನ್ ಇದು. ಇದಕ್ಕೂ ಮುಂಚೆ ಈ ಫಾರೆಸ್ಟಲ್ಲಿ ನಾನು ಯಾವತ್ತೂ ಮಾಡಿಲ್ಲ. ಈ ವಿಡಿಯೋ ಬಂದು ನಮ್ಮೂರಿಂದ ಒಂದು 10 ಕಿಲೋಮೀಟರ್ ದೂರ ಇರುತ್ತೆ ಈ ಫಾರೆಸ್ಟು. ಇಲ್ಲಿ ಇವತ್ತು ಕ್ಯಾಂಪಿಂಗ್ ಹಾಕಿದ್ದೀನಿ. ಫಸ್ಟ್ ಟೈಮ್ ನಾನು ಈ ಫಾರೆಸ್ಟಲ್ಲಿ ಕ್ಯಾಂಪಿಂಗ್ ಆಗ್ತಾ ಇರೋದು. ನೋಡ್ಬೋದು. ಏನಂದರೆ ಮೇನು ಇಲ್ಲಿ ಫಾರೆಸ್ಟ್ ಒಳಗಡೆ ಒಂದು ಪ್ಲೇಸ್ ಐತೆ ಅಂದೆ ನೋಡೋಕ್ಕೆ. ನಾನು ಅಂದರೆ ಮಧ್ಯಾಹ್ನ ಒಂದು 12:30 ಆ ಮಧ್ಯೆ ಬಂದು ನೋಡಿದ್ದೆ ಯಾವ ಥರ ಇರುತ್ತೆ ಈ ಪ್ಲೇಸು ಅಂತ ಹೇಳಿಬಿಟ್ರೆ. ನೀರೆಲ್ಲ ಹರಿದು ನಮಗೆ ಕಣಿವೆ ಥರ ಆಗುತ್ತಲ್ವ, ಆ ಥರ ಚಿಕ್ಕ ಚಿಕ್ಕ ಕಾಲುವೆಗಳ ಥರ ಇಲ್ಲಿ ಇರ್ತವೆ. ನಿಮಗೆ ತೋರಿಸ್ತೀನಿ. ಫಾರೆಸ್ಟ್ ಒಳಗಡೆನೇ ಇರುತ್ತೆ ಅದು. ಅಂದರೆ ಫಾರೆಸ್ಟು ಲಾಸ್ಟಿಗೆ ಅಂದರೆ ಎಂಡಿಂಗಲ್ಲಿರುತ್ತೆ. ಅದು ನಿಮಗೆ ತೋರಿಸ್ತೀನಿ. ನಾವು ಮೊದಲು ಅಲ್ಲಿ ಹೋಗ್ಬಿಟ್ಟು ಬಂದು ಆಮೇಲೆ ನಾವು ಕುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕುಕ್ಕಿಂಗ್ ಬಂದು ನಾವು ಎಗ್ ಕರಿ ಮತ್ತು ವೈಟ್ ರೈಸ್ ಮಾಡ್ಕೊಳ್ಳೋಣ. ಬನ್ನೀಗ ಫಸ್ಟ್ ಹೋಗ್ಬಿಟ್ಟು ನಾವು ಆ ಪ್ಲೇಸ್ ನೋಡಿಕೊಂಡು ಬರೋಣ.
ಗೈಸ್ ಪ್ಲೇಸ್ ನೋಡಿದ್ರಲ್ವ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿ ಕಾಲುವೆಯಲ್ಲಿ ಹತ್ತು ಇಳಿದು ನನಗೆ ಒಂಥರ ಟಯರ್ಡ್ ಆಗೋಯ್ತು. ಸೊ ಹಂಗಾಗಿ ಸ್ವಲ್ಪ ಹೊತ್ತು ಬಂದು ಬಿತ್ಕೊಂಡ್ಬಿಟ್ಟೆ. ಪ್ಲೇಸ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ಈಗ ನಾವು ಮೊದಲು ಬಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ, ಆಮೇಲೆ ರೈಸ್ ಮಾಡೋಣ. ಇದು ನಮಗೆ ಸ್ವಲ್ಪ ಜಾಸ್ತಿನೇ ಯೂಸ್ ಆಗ್ತೈತೆ ಇವು ತಗೊಂಡು. ಏಕೆಂದರೆ ಸಪ್ರೇಟ್ ತಗೊಬರ್ಬೇಕು ಅಂದಿದ್ರೆ ನಿಜವಾಗ್ಲೂ ತುಂಬ ಕಷ್ಟ ಆಗಿರೋದು. ಇದು ಮಾತ್ರ ನಮಗೆ ತುಂಬ ಯೂಸ್ ಆಯ್ತೈತೆ. ಯಾರಾದರೂ ಕ್ಯಾಂಪಿಂಗ್ ಮಾಡಬೇಕು ಅಂದರೆ ಫಸ್ಟ್ ಇದು ತಗೊಳ್ಳಿ, ಪಾತ್ರೆ ಸೆಟ್ ತಗೋಬಿಡಿ, ಯೋಚನೆ ಮಾಡಬೇಡಿ, ತುಂಬ ಯೂಸ್ ಆಗುತ್ತೆ ಅದು. ಗೈಸ್ ಈಗ ಅನ್ನ ಮಾಡೋಕ್ಕೆ ನೀರು ಇಕ್ಕಿದ್ದೀನಿ. ನೀರು ಸ್ವಲ್ಪ ಬಿಸಿ ಆಗಲಿ, ಅಷ್ಟರೊಳಗಡೆ ನಾವು ಕಾಫಿ ಕುಡ್ದಾಕೋಣ. ಗೈಸ್ ಈಗ ಅನ್ನ ರೆಡಿ ಆಗ್ತೈತೆ. ಅನ್ನ ರೆಡಿ ಆಗೋಷ್ಟರಲ್ಲಿ ನಾವು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ನಾನು ಚಾಕು ತರೋದು ಮತ್ತಾಗಿದ್ದೀನಿ ನೋಡಿ, ಯಾವುದೋ ಒಂದು ಮಿಸ್ ಆಗ್ತಾ ಇರುತ್ತೆ. ಸೊ ಇವಾಗ ಏನು ಮಾಡೋಣ ಅಂದರೆ ನಮ್ಮ ಹತ್ರ ಇನ್ನೊಂದು ಸ್ಪೂನ್ ಐತೆ, ಅದರಲ್ಲಿ ಕಟ್ ಮಾಡೋಣ. ಆಗುತ್ತಾ ನೋಡೋಣ, ಟ್ರೈ ಮಾಡಿ ನೋಡ್ತೀನಿ ಆಗುತ್ತಾ ಅಂತ. ಇವತ್ತು ಎಗ್ ಕರಿ ಮಾತ್ರ ಸೂಪರ್ ಆಗಿರುತ್ತೆ, ಯಾಕಂದರೆ ಈ ಥರ ಎಲ್ಲ ಮಾಡ್ತಾಯಿದ್ದೀನಿ, ಗೊತ್ತಿಲ್ಲ ಯಾವ ಥರ ಇರುತ್ತೆ ಅಂತ. ನೋಡೋಣ. ಅದು ಒಂದು ಓಕೆ, ಈರುಳ್ಳಿ ಏನೋ ಈ ಥರ ಕಟ್ ಮಾಡಿದೆ. ಈಗ ಟೊಮೊಟೊ ಕಟ್ ಮಾಡೋದು ಹಿಂಗೆ. ಗೈಸ್ ನೋಡಿ, ಚಾಕು ಇಲ್ದಿರ ಯಾವ ಥರ ಕಟ್ ಮಾಡಿದ್ನಿ ಅಂತ ಸ್ಪೂನಲ್ಲಿ. ಗೈಸ್ ಈಗ ರೈಸು ರೆಡಿ ಆಗೈತೆ, ಒಂದು ಸೈಡಲ್ಲಿ ಇಟ್ಬಿಡೋಣ. ಈಗ ನಾವು ಕರಿಗೆ ರೆಡಿ ಮಾಡೋಣ. ಗೈಸ್ ನಾನು ಮನೆಯಿಂದನೇ ಮೊಟ್ಟೆ ಬೇಯಿಸ್ಕೊಂಡು ತಂದಿದ್ದೀನಿ, ನೋಡ್ಬೋದು. ಯಾಕಂದರೆ ಇಲ್ಲಿ ಬೇಯಿಸೋಕ್ಕೆ ನೀರೆಲ್ಲ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ನಾವು ತಗೊಬರೋದು 2 ಲೀಟ್ರ್ ಮಾತ್ರ. ಸೊ ಸಾಕಾಗೋಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಬೇಯಿಸ್ಕೊಂಡು 4 ಮೊಟ್ಟೆ ತಗೊಬಂದಿದ್ದೀನಿ. ಈಗ ಇವು ಹಾಕೋಣ ಇದಕ್ಕೆ. ಈಗ ಇದೇ ಎಣ್ಣೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಎಕ್ಸ್ಟ್ರಾ ಸೇರಿಸೋಣ. ಇದಕ್ಕೆ ಇದು ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಎಲ್ಲ ಮಿಕ್ಸ್ ಐತೆ, ಇದು ಹಾಕೋಣ. ಪುಡಿಗಳೆಲ್ಲ ಇದಕ್ಕೆ ಮಿಕ್ಸ್ ಮಾಡೋಣ. ಇದು ಮೊದಲನೇದಾಗಿ ಖಾರ 1 ಸ್ಪೂನ್ ಹಾಕೋಣ, ಉಪ್ಪು 1 ಸ್ಪೂನ್ ಹಾಕೋಣ, ಮತ್ತು ಗರಂ ಮಸಾಲ 1 ಸ್ಪೂನು, ಮತ್ತು ಧನಿಯಾ ಪುಡಿ,
ಧನಿಯಾ ಪುಡಿ 2 ಸ್ಪೂನು ಹಾಕೋಣ. ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ, ಇದು ಅವಾಗೆ ಆಗಬೇಕಾಗಿತ್ತು, ನಾನು ಮರ್ತೋಗಿದ್ನಿ. ಈಗ ಇದಕ್ಕೆ ನಾವು ಮೊಟ್ಟೆ ಆ್ಯಡ್ ಮಾಡೋಣ. ನೋಡಿ ಎಲ್ಲ ಚೆನ್ನಾಗಿ ಬೆಂದೈತೆ. ಗೈಸ್ ಫೈನಲ್ ಆಗಿ ನಮ್ಮ ಊಟ ರೆಡಿ ಆಗೈತೆ, ನೋಡ್ಬೋದು ನೀವು. ಎಗ್ ಕರಿ ಮತ್ತು ವೈಟ್ ರೈಸು. ಗೈಸ್ ಈಗ ಟೇಸ್ಟ್ ನೋಡೋಣ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಓಕೆ ಗೈಸ್, ಡಾಬಾ ಸ್ಟೈಲು ಆ ಥರ ಏನೂ ಇಲ್ಲ. ಓಕೆ, ನಾರ್ಮಲಾಗಿ ಐತೆ, ನಮ್ಮ ಮನೇಲಿ ಮಾಡ್ದಂಗೆ ಐತೆ. ಫುಲ್ ಕತ್ಲೆ ಆಗೈತೆ, ಒಂದು ರೌಂಡ್ ಹೋಗಿಬಿಟ್ಟು ಬರೋಣ. ಈಗ ಚಂದ್ರ ನೋಡಿ ಯಾವ ಥರ ಭಯಂಕರವಾಗಿ ಕಾಣಿಸ್ತೈತಿ ಅಂತ. ಈ ಕಾಡಲ್ಲಿ ಅಂದರೆ ಆ ಮರಗಳ ಸೆಂಟ್ರಾಗಿಂದ ಕಾಣಿಸ್ತೈತಲ್ಲ, ನೋಡೋಕ್ಕೆ ಒಂಥರ ಭಯಂಕರವಾಗಿ ಕಾಣಿಸ್ತೈತಿ ಚಂದ್ರ. ಈಗ ನೋಡಿ ಆಮೇಲೆ ಒಂದು ರೌಂಡ್ ಹೋಗಿಬಿಟ್ಟು ಬರೋಣ, ಕಾಡು ಒಳಗಡೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಇವಾಗ ಫೋನಲ್ಲಿ ನಿಮ್ಗೆ ನೋಡೋಕ್ಕೇನು ಅಷ್ಟೊಂದು ಭಯಂಕರವಾಗಿ ಕಾಣದೇ ಇರ್ಬೋದು, ಬಟ್ ರಿಯಲಾಗಿ ನನಗಿಲ್ಲಿ ಕಾಡಲ್ಲಿ ಒಬ್ಬನೇ ಇದ್ದೀನಲ್ವ, ಸೊ ಹಂಗಾಗಿ ಸ್ವಲ್ಪ ಭಯಂಕರವಾಗಿ ಕಾಣಿಸ್ತಾ ಇದೆ. ನೋಡಿ ಕಾಡು ನೋಡಿ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ನೋಡಿ ದಾರಿನೇ ಇಲ್ಲ, ಎಲ್ಲ ಹೋಗೋದಕ್ಕೆಲ್ಲ ಫುಲ್ಲು ಗಿಡಗಳು ಬೆಳ್ಕೊಂಡ್ಬಿಟ್ಟೈತೆ. ಹಂಗೋಗಿ ಮತ್ತೆ ಈ ಕಡೆ ಹಿಂಗೆ ಬರಬೇಕು, ಅಲ್ಲಿ ದಾರಿ ಇರುತ್ತೆ. ನೋಡಿ ದಾರಿನೇ ಇಲ್ಲ ಹೋಗೋಕ್ಕೆ, ಫುಲ್ ಕ್ಲೋಸ್ ಈ ಕಡೆ. ನಾನು ದಾರಿ ಐತೆ ಹೋಗೋಕ್ಕೆ, ನೋಡೋಣ. ಇದ್ರ ಕೆಳಗಡೆಗೆ ಹೋಗೋಣ. ಇಲ್ಲಿ ನೋಡಿ ಈ ಥರ ಮುಳುಗಳು ಜಾಸ್ತಿ ಇರ್ತವೆ, ನೋಡ್ಬೋದು ನೀವು ಯಾವ ಥರ ಐತೆ ಮುಳುಗಳು ಅಂತ ಹೇಳ್ಬಿಟ್ಟು. ಇದು ನೋಡ್ಕೊಂತೀರ ಏನಾದರೂ ನಾವು ಹೋದರೆ ಅರ್ಧ ಹೋಗ್ತದೆ, ಅವಾಗ ನನಗೆ ಸ್ವಲ್ಪ ಇದಾಯಿತು. ನೋಡಿ ಗೈಸ್, ಈ ಕಡೆನೂ ಜಾಗ ಇಲ್ಲ, ಕ್ಲೋಸ್ ಆಗೈತೆ. ಇದನ್ನು ಎಲ್ಲ ಫುಲ್ಲು ಬೇಲಿ ಬಂದ್ಬಿಟ್ಟೈತೆ, ನೋಡ್ಬೋದು ನೀವು.
ಗೈಸ್ ನೋಡಿ ಕಾಡಿಂದ ಆಚೆ ಬಂದರೆ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ಚಂದ್ರ ನೋಡಿ. ನೋಡಿ ಇಲ್ಲಿ ಯಾರಂದರೆ ಯಾರು ಒಬ್ಬರು ಇಲ್ಲ ಇಲ್ಲಿ. ಏರ್ಪ್ಲೇನ್ ಅದು ಹೋಗ್ತಾ ಇರೋದಲ್ಲಿ ನೋಡಿ.